ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದ ಹೇಗೆ? ಬೆಂಗಳೂರು ಪೋರ್ಟ್ ಪೋಲಿಯೋಗಾಗಿ ಯಾಕಿಷ್ಟು ಜಿದ್ದಾಜಿದ್ದಿ ನಡೆದಿದೆ? ಅಶ್ವವೇಧ ನ್ಯೂಸ್ನಲ್ಲಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ ಕಂಪ್ಲೀಟ್ ಆದಂತಹ ಮಾಹಿತಿ. ಸೊ ಯಾಕಾಗಿ ಅದೇ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ? ಏನಿದೆ ಆ ಖಾತೆಯಲ್ಲಿ ಅಷ್ಟೊಂದು? ಅಲ್ಲಪ್ಪ, ಖಾತೆಗೆ ಈ ರೀತಿಯಾಗಿ ಜಗಳ ಆಡ್ತಾರಲ್ಲ, ಕೆಲಸವನ್ನ ಮಾಡಿಸ್ಲಿ, ನಾನು ಈ ಕೆಲಸ ಮಾಡಿಸ್ತೀನಿ, ನೀನು ಆ ಕೆಲಸ ಮಾಡಿಸ್ತು, ನಾನು ಈ ಕೆಲಸ ಮಾಡಿಸ್ತೀನಿ ಅಂತ ಜಗಳ ಆಡಲ್ವಲ್ಲ. ಖಾತೆಗೆ ಯಾಕೆ ಈ ರೀತಿ ಇಷ್ಟೊಂದು ಜಗಳಗಳು? ಬೆಂಗಳೂರು ರಾಜಕಾರಣಿಗಳಿಗೆ ಅಧಿಕಾರ ಅದೊಂದು ರೀತಿಯ ಅಧಿಕಾರದ ಅಕ್ಷಯ ಪಾತ್ರ ಇದ್ದ ಹಾಗೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟನ್ನು ಹಿಡಿಯೋದಕ್ಕೆ ಇದೇ ಕಾರಣ ಅಂತೆ ನೋಡಿ. ಇದು ಇನ್ಸೈಡ್ ಸ್ಟೋರಿ. ನಿಮ್ಮ ಅಶ್ವವೇಧ ನ್ಯೂಸ್ನಲ್ಲಿ ರೆಡ್ಡಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ಹೇಳ್ಬಿಟ್ಟು ಬಿಚ್ಚಿಡ್ತಾ ಇದ್ದೀವಿ. ಪೋರ್ಟ್ ಪೋಲಿಯೋಗಾಗಿ ಯಾಕಿಷ್ಟು ಜಿದ್ದಾಜಿದ್ದಿ? ಎಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ, ಯಾಕೆ ಇಷ್ಟೊಂದು ಹೋರಾಡ್ತಾ ಇದ್ದಾರಲ್ಲ ಖಾತೆಗೋಸ್ಕರ? ಮತ್ತು 2013ರಿಂದ ಕೂಡ ಅವರು ಅದೇ ಬೇಕು ಅಂತ ಪಟ್ಟನ್ನು ಹಿಡಿದು ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಮನವೊಲಿಕೆ ಕೆಲಸವನ್ನ ಮಾಡ್ತಾರೆ. ಅಶ್ವವೇಧ ನ್ಯೂಸ್ನಲ್ಲಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿ. ರಾಜಕಾರಣಿಗಳಿಗೆ ಬೆಂಗಳೂರು ಕೇವಲ ಒಂದು ನಗರ ಅಲ್ಲ, ಅದು ಬೆಂಗಳೂರು ರಾಜಕಾರಣಿಗಳಿಗೆ ಅಧಿಕಾರದ ಅಕ್ಷಯ ಪಾತ್ರ ಇದ್ದ ಹಾಗೆ ಅದು. ಸೊ ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟನ್ನ ಹಿಡಿಯೋದಕ್ಕೆ ಇದೇ ರೀಸನ್ ಅಂತ. ಇದು ನೋಡಿ ರಿಯಲ್ ಫ್ಯಾಕ್ಟ್. ಇದು ರಾಜೀನಾಮೆಯ ಇನ್ಸೈಡ್ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ನೋಡಿ. ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದು ಶ್ರಮಿಸಿ ಆದರೂ ಕೂಡ ಈ ಅಕ್ಷಯ ಪಾತ್ರೆ ಸಿಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಷ್ಟೊಂದು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ? ಇದೇ ರೀಸನ್ ಅಲ್ಲ, ಅದು ಒಂದು ಇರುತ್ತೆ. ಮತ್ತೆ ಕರ್ನಾಟಕದ ಬೆಂಗಳೂರು ಆರ್ಥಿಕ ಮತ್ತು ರಾಜಕೀಯ ಶಕ್ತಿ ಕೇಂದ್ರವಾಗಿರುತ್ತೆ. ಸಾವಿರಾರು ಕೋಟಿ ಯೋಜನೆಗಳು ಬೆಂಗಳೂರು ಅಭಿವೃದ್ಧಿ ವ್ಯಾಪ್ತಿಗೆ ಬರಬೇಕಾಗಿರುತ್ತೆ. ಇನ್ನು ಮೆಗಾ ಪ್ರಾಜೆಕ್ಟ್ಗಳ ಮೇಲ್ವಿಚಾರಣೆಯ ನಗರ ಬೆಂಗಳೂರು ಆಗಿರುತ್ತೆ. ನಮ್ಮ ಮೆಟ್ರೋ, ಸಿಗ್ನಲ್, ಫ್ರೀ ರಸ್ತೆಗಳು, ಸುರಂಗ ಮಾರ್ಗಗಳು ಕೂಡ, ಕೆರೆ ಅಭಿವೃದ್ಧಿ ಮತ್ತು ಟ್ರಾಫಿಕ್ ನಿರ್ವಹಣೆಯಂತಹ ದೊಡ್ಡ ದೊಡ್ಡ ಯೋಜನೆಗಳಿರುತ್ತೆ. ನಾಲ್ಕನೇದನ್ನು ನೋಡ್ತಾ ಹೋಗೋದಾದರೆ GPA, BDA, BWSSB ಸಂಸ್ಥೆಗಳು, ಬೆಂಗಳೂರು ಸಚಿವರ ಪ್ರಭಾವ ಈ ಮೂಲಕ ಇಡೀ ಸಿಟಿಯ ಮೇಲಿನ ಹಿಡಿತವನ್ನು ಸಾಧಿಸೋದಕ್ಕೆ ಸಹಕಾರಿಯಾಗಿರುತ್ತೆ. ಸೊ ಇದು ಒಂದು ಮೇನ್ ರೀಸನ್. ಆ್ಯಂಡ್ ಫಿಫ್ತ್ ಒನ್ ನೋಡ್ತಾ ಹೋಗೋದಾದರೆ ಬೆಂಗಳೂರಲ್ಲಿ ಏನೇ ಕೆಲಸ ಮಾಡಿದ್ರೂ ಕೂಡ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ರಾಜಕೀಯ ವರ್ಚಸ್ಸು ಹೆಚ್ಚಿಸುತ್ತೆ. ಸೊ ಹಾಗಾಗಿ ಪಟ್ಟನ್ನು ಹಿಡಿದು ಕೂತಿರುವಂಥದ್ದು. ಇನ್ನು ಸಿಕ್ಸ್ತ್ ಒನ್, ನಗರದ ಮತದಾರರ ಮೇಲೆ ನೇರ ಪ್ರಭಾವ ಬೀರೋದಕ್ಕೆ ಈ ಒಂದು ಇಲಾಖೆ ಸಹಕಾರಿಯನ್ನು ಮಾಡುತ್ತೆ. ಏಳನೇದು, ಮುಂದಿನ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ಲಾಭದಾಯಕ ಖಾತೆಯಾಗಿದೆ. ಸೊ ಇದಿಷ್ಟು ರೀಸನ್ಸ್ ಇಂದಾಗಿ ಯಾಕೆ ನನಗೆ ಬೆಂಗಳೂರು ಬೇಕು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಯಾಕೆ ಬೇಕು ಅಂತ ಪಟ್ಟನ್ನು ಹಿಡಿದು ಕೂತಿದ್ದಾರೆ ಅಂತ ನೋಡ್ತಾ ಹೋದಾಗ ಸಿಕ್ಕಂತಹ ರೀಸನ್ಸ್ ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ಮುಂದಿನ ಎಲೆಕ್ಷನ್ಗೂ ಕೂಡ ಸಹಕಾರಿಯಾಗತ್ತೆ. ಅಭಿವೃದ್ಧಿ ಅಂತ ಬಂದಂತಹ ಸಂದರ್ಭದಲ್ಲಿ ತುಂಬಾನೇ ಸಹಕಾರಿಯಾಗಿರುತ್ತೆ. ಇಡೀ ಸಿಟಿಯ ಮೇಲಿನ ಹಿಡಿತವನ್ನು ಸಾಧಿಸಬಹುದು. ಏನೇ ಕೆಲಸ ಮಾಡಿದ್ರೂ ಕೂಡ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಪ್ರಚಾರವಾಗತ್ತೆ. ನಗರಾಭಿವೃದ್ಧಿ ಸಚಿವರ ರಾಜಕೀಯ ವರ್ಚಸ್ಸನ್ನು ಹೆಚ್ಚಿಸುತ್ತೆ. ನಗರದ ಮತದಾರರ ಮೇಲೆ ನೇರ ಪ್ರಭಾವ ಬೀರೋದಕ್ಕೆ ಈ ಇಲಾಖೆ ಸಹಕಾರಿಯಾಗಿರುತ್ತೆ. ಮುಂದಿನ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ಲಾಭದಾಯಕವಾದಂತಹ ಖಾತೆಯಾಗಿರುತ್ತೆ. ಸೊ ಕರ್ನಾಟಕ ಬೆಂಗಳೂರು ಆರ್ಥಿಕ ಮತ್ತು ರಾಜಕೀಯ ಶಕ್ತಿ ಕೇಂದ್ರವಾಗಿರುತ್ತೆ. ಸಾವಿರಾರು ಕೋಟಿ ಯೋಜನೆಗಳು ಬೆಂಗಳೂರು ಅಭಿವೃದ್ಧಿ ವ್ಯಾಪ್ತಿಗೆ ಇರೋದ್ರಿಂದಾಗಿ ಸೊ ನನಗೆ ಬೇಕು ಖಾತೆ ಅಂತ ಹೇಳಿಬಿಟ್ಟು, ಆದರೆ ಅದು ಎಷ್ಟು ಲಾಭದಾಯಕವಾಗಿದೆ. ಸೊ ಈ ಒಂದು ರೀಸನ್ನಿಂದಾಗಿ ನಮ್ಮ ಮೆಟ್ರೋ, ಸಿಗ್ನಲ್, ಫ್ರೀ ರಸ್ತೆಗಳು, ಸುರಂಗ ಮಾರ್ಗಗಳು ಎಲ್ಲ ಯೋಜನೆಗಳು ಕೂಡ ಇರುವಂಥದ್ದು. ಸೊ ಹಾಗಾಗಿ ಯಾಕಾಗಿ ಖಾತೆ ಇಷ್ಟೊಂದು ಜಿದ್ದಾಜಿದ್ದಿ ಯಾಕೆ ಅಂತ ನೋಡ್ತಾ ಹೋದಾಗ ಸಿಕ್ಕಂತಹ ಒಂದಷ್ಟು ರೀಸನ್ಸ್ಗಳು.